ಹೋಗಿ ನಿಜಾಂಶ ತಿಳಿಯಿರಿ. ನಾನು ನಿಮ್ಮ ಮಾಧ್ಯಮ ಮಿತ್ರಗೊಂದು ಮಾತೆಲ್ಲ ಕೇಳ್ತೀನಿ. ನಾನೇನು ಸರ್ಕಾರದ 1 ಕುಂಟೆ 1 ಎಕರೆ ಬೇಡ 1 ಕುಂಟೆಯಲ್ಲಿದೆ ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ನನಗೆ ಆ ಅವಶ್ಯಕತೆ ಇಲ್ಲ. ಇವಾಗ ರಾಜೀನಾಮೆ ಯಾವಾಗ? ಮಾಧ್ಯಮ ಮಿತ್ರರ ಮುಂದೆ ನಿಮಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ನನಗಲ್ಲಪ್ಪ. 1 ಗುಂಟೆ ತೋರಿಸ್ಬಿಟ್ರೆ ನಿಮ್ಗೆ ಎತ್ತು ಬಿಸಾಕ್ತೀನಿ ಅಂತ ಹೇಳಿರೋದು ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಎಬ್ಬಡು ರಾಜೀನಾಮೆ ಎಬ್ಬಡಿಸ್ತಾವೋ ఇప్పుడు కావాలా ఒకే ఒక గుంట చూపించడు చాలు నేను రాజీనామా ఇస్తాను. ఇప్పుడు మాకు రాజీనామా కావాలా, నేను డాక్యుమెంట్ ప్రకారం అంతా చూపించినాను. నాకు 3 ఎకరాలు 20 గుంటలు. ಸರ್ ಎಲ್ರಿಗೂ ನಮಸ್ಕಾರ. ನಮ್ಮ ಬಾಗೇಪಲ್ಲಿ ತಾಲೂಕು ಕಸ್ಬಾ ಹೋಬಳಿ ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ 3 ಎಕರೆ 20 ಗುಂಟೆ ಪೂಟ್ ಖರಾಬ್ ಜಾಗ ಅನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಪೂಟ್ ಖರಾಬ್ ಜಾಗನ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಳುಂ ಮಾಡಿರೋಂಥದ್ದು, ಆ ಜಾಗನ ಕಬ್ಜಾ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿನ ಕರೀತಾ ಇದ್ದೀನಿ. ಇಷ್ಟು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಏನು ಕಾರಣ ಅಂದರೆ, ಸರ್ಕಾರದ ಹೆಸರಲ್ಲಿರೋಂಥ ಜಮೀನು ಶಾಸಕರ ಹೆಸರಲ್ಲಿ ಅಥವಾ ಅವ್ರ ಕುಟುಂಬಸ್ಥರ ಹೆಸರಲ್ಲಿ ಏನಾದರೂ ಇರೋವಂಥದ್ದು ನಿಮ್ಮ ಹತ್ರ ದಾಖಲೆ ಐತೆ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದೇ ಒಂದು ದಾಖಲೆ ಅಂದರೆ ಸುಮಾರು ನಮ್ಮ ಹತ್ರ ಈಗ ಸದ್ಯಕ್ಕೆ ಒಂದು 18 ಎಕರೆ ಅಷ್ಟು ಜಮೀನು ಸರ್ಕಾರದಿಂದ ಇವ್ರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಐತೆ. ಆದರೆ ಈಗ ನಾವು 3 ಎಕರೆ 20 ಗುಂಟೆ ಅಷ್ಟು ಜಾಗ ಶಾಸಕರ ಮನೆ ಸದಸ್ಯರಿಗೆ ಆಗಿರೋ ಅಂಥದ್ದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಸರ್ವೆ ನಂಬರ್ 82 ಈ ಜಾಗ ಇವಾಗ ನಾನೇನು ಪಾಣಿ ತೋರಿಸ್ತಾ ಇದ್ದೀನಿ, ಇದು ನೋಡಿರಿ 2001 ಪಾಣಿ ಇದು. ಈ ಜಾಗ 6 ಎಕರೆ 28 ಗುಂಟೆ ಟೋಟ್ಲು. ಇದರಲ್ಲಿ 3 ಎಕರೆ 8 ಗುಂಟೆ ಜಾಗ ಇರ್ತೈತೆ ನರಸಿಂಹರೆಡ್ಡಿ ಬಿನ್ ನಾದಿರೆಡ್ಡಿ ಅಂತ, ಇಲ್ಲೈತೆ ನೋಡಿರಿ 3 ಎಕರೆ 8 ಗುಂಟೆ ಜಾಗ. ಅದಾದಮೇಲೆ 3 ಎಕರೆ 20 ಗುಂಟೆ ಪೂಟ್ ಖರಾಬ್ ಇಲ್ಲೈತೆ ನೋಡಿ ಸ್ವಾಮಿ, ಪೂಟ್ ಖರಾಬು ಸರ್ಕಾರಿ ಪೂಟ್ ಖರಾಬು 3 ಎಕರೆ 20 ಗುಂಟೆ ಜಾಗ. ಈ ಜಾಗನ ಎಷ್ಟು ಡಿಸ್ಟೆನ್ಸಲ್ಲಿ ಐತಂದರೆ ಇದು ಬಾಗೇಪಲ್ಲಿ ಟೌನಿಂದ ಕೇವಲ ಅಂದರೆ ನಗರಸಭೆ ವ್ಯಾಪ್ತಿಯಿಂದ, ಬಾಗೇಪಲ್ಲಿ ನಗರಸಭೆ ವ್ಯಾಪ್ತಿಯಿಂದ ನೋಡಿ ಇಲ್ಲೈತೆ ಕೇವಲ 2 ಕಿಲೋಮೀಟ್ರು 2.7 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಲ್ಯಾಂಡ್ ಇರೋಂಥದ್ದು ಈ ಜಾಗ. ಏನೋ ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಬಾಗೇಪಲ್ಲಿ ನಗರಸಭಾ ವ್ಯಾಪ್ತಿಯಿಂದ 2.7 ಕಿಲೋಮೀಟ್ರ್ ಅಷ್ಟೇ ಅಂತೆ ನಮ್ಮ 3 ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ ಇರೋಂಥದ್ದು. ಎಲ್ರಿಗೂ ಗೊತ್ತಿರೋಂಥದ್ದು ಸರ್ಕಾರಿ ಜಮೀನು ಅವರು ಪ್ರೈವೇಟ್ ಲ್ಯಾಂಡಾಗಿ ಮಾಡ್ಕೊಬೇಕು ಅಂದರೆ ಬಡವ್ರದ್ದು ಮಾಡೋಂಗಿಲ್ಲ, ಯಾರ್ದು ಮಾಡೋಂಗಿಲ್ಲ. ಅದು 7 ಕಿಲೋಮೀಟ್ರು ವ್ಯಾಪ್ತಿ ಒಳಗೆ ಇರೋವಂಥದ್ದು ಯಾವುದೇ ಜಮೀನುಗಳು ಮಾಡೋಂಗಿಲ್ಲ. ಆದರೆ ಇವಾಗ ನಾನೇನು ನೋಡ್ತೀನಿ ತೋರಿಸ್ತೀನಿ ನಿಮಗಿದು 3 ಎಕರೆ 8 ಗುಂಟೆ ಜೊತೆಗೆ 6 ಎಕರೆ 25 ಗುಂಟೆಯಲ್ಲಿ 28 ಗುಂಟೆಯಲ್ಲಿ 3 ಎಕರೆ 20 ಗುಂಟೆ ಸರ್ಕಾರಿ ಪೂಟ್ ಖರಾಬ್ ಜಾಗ ಇದು ನೋಡ್ರಪ್ಪ RTC. ಇದಾದಮೇಲೆ ಈ ಜಾಗ ನಿಮ್ಮ ಕೈಗಳಿಗೆ ಈಗ ನಾನು ಕೊಡ್ತೀನಿ, ಏನು EC ಕೊಡ್ತೀನಿ. ECಯಲ್ಲಿ ಈ ಜಾಗ ಮತ್ತೆ ಯಾರಿಗೆ ಹೋಗ್ತೈತೆ, ಶ್ರೀನಿವಾಸಲು ನೋಡಿ ಇಲ್ಲೈತೆ ಶ್ರೀನಿವಾಸಲು ಅನ್ನೋರ ಹೆಸ್ರಿಗೆ ಹೋಗ್ತೈತೆ. ಶ್ರೀನಿವಾಸಲು ಅನ್ನೋರ ಕಡೆಯಿಂದ ಮತ್ತು ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿ ಮಮತಾ ಆರ್ ಕೋಮ್ ಆನಂದ್ ಅನ್ನೋರ ಹೆಸರಿಗೆ ಇದು ಹೋಗ್ತೈತೆ. ಅದಾದಮೇಲೆ 2025ರಲ್ಲಿ ಮಮತಾ ಅವ್ರ ಕಡೆಯಿಂದ ಅಮೃತ ಎಸ್ ಡಾಟರ್ ಆಫ್ ಸುಬ್ಬಾರೆಡ್ಡಿ ಅನ್ನೋರ ಹೆಸರಿಗೆ ಈ ಜಾಗ 3 ಎಕರೆ 8 ಗುಂಟೆ ಜಾಗ ಹೋಗ್ತೈತಿ. ಅಂದರೆ ಏನೋ ನಾನು ಪಾಣಿಯಲ್ಲಿ ತೋರಿಸೋಂಥ ಜಾಗ. ಇನ್ನು ಉಳಿದಿದ್ದು 3 ಎಕರೆ 20 ಗುಂಟೆ ಜಾಗ ಐತಲ್ಲ ನೋಡಿ, ಇದು ಅಮೃತ ಅವರ ಹೆಸರಲ್ಲಿರೋಂತಹ RTC 3 ಎಕರೆ 8 ಗುಂಟೆ RTC. ಇನ್ನು ಉಳಿದಿರೋ ಅಂಥದ್ದು ಎಷ್ಟೋ 3 ಎಕರೆ 20 ಗುಂಟೆ ಜಾಗ ಇರ್ತೈತಲ್ಲ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಮಮತಾ ಅವರಿದ್ದಾಗಲೇ ತಹಸೀಲ್ದಾರ್ ಅವರು ಒಂದು ಆದೇಶ ಮಾಡ್ತಾರೆ. ಅದಾದಮೇಲೆ ಈ ಜಾಗ ಭೂ ಪರಿವರ್ತನೆ ಅಂದರೆ DC ಕನ್ವರ್ಷನ್ ಆಗ್ತೈತಿ. DC ಕನ್ವರ್ಷನ್ ಆದಮೇಲೆ ಇವ್ರು ತಗೊಳ್ತಾರೆ, ಯಾರು ನಮ್ಮ ಸಿಸ್ಟರ್ ಅಮೃತ ಅವರು ತಗೊಳ್ತಾರೆ ಈ ಜಾಗನ. ಅಮೃತ ಅವರು ತಗೊಂಡ್ಮೇಲೆ
ಉಳಿದಿರೋ ಅಂಥ 3 ಎಕರೆ 20 ಗುಂಟೆ ಜಾಗನ ಏನು ಮಾಡ್ತಾರೆ ಅಂದರೆ ತಹಸೀಲ್ದಾರ್ ಆದೇಶ ತೋರಿಸ್ತಾರೆ 2025 7ನೇ ತಿಂಗಳಲ್ಲಿ. ಆದೇಶ ಯಾವುದೇ ಆನ್ಲೈನಲ್ಲಿ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ. ತಹಸೀಲ್ದಾರ್ ಆದೇಶ ಅಂತ ತೋರಿಸ್ಬಿಟ್ಟು ಪ್ರೆಸೆಂಟ್ RTC ಏನಂತ ಕೂರಿಸ್ತಾರೆ, 6 ಎಕರೆ 28 ಗುಂಟೆಯಲ್ಲಿ 6 ಎಕರೆ 28 ಗುಂಟೆಯಲ್ಲಿ ಇದನ್ನ DC ಕನ್ವರ್ಷನ್ ಮಾಡಿದ್ದೀವಿ ಅಂತೇಳ್ಬಿಟ್ಟು ಇಲ್ಲಿ ಅಮೃತ ಅನ್ನೋರ ಹೆಸರು ತೋರಿಸ್ತಾರೆ. ಅಂದರೆ ಸರ್ಕಾರಿ ಪುಟ್ ಖರಾಬ್ ಜಮೀನನ್ನು ಇದು ಪುಟ್ ಖರಾಬ್ನ ರಿಮೂವ್ ಮಾಡೋವಂಥ ಒಂದು ಶಕ್ತಿ, ಆ ಒಂದು ಪವರ್ಸು ತಹಸೀಲ್ದಾರ್ಗೆ ಇರಲ್ಲ. ಆದರೆ ಇಲ್ಲಿ ಆದೇಶ ಕೊಡ್ತೀನಿ ನಾನು ನಿಮಗೆ. ತಹಸೀಲ್ದಾರ್ ಆದೇಶದ ಪ್ರಕಾರ 5 ಎಕರೆ 38 ಗುಂಟೆ ಕಂದಾಯ ಅಂತ ಬಿಡಿ, ಅಂದರೆ 2 ಗುಂಟೆ ಕಡಿಮೆ 6 ಎಕರೆ ಕಂದಾಯ ಭೂಮಿಯಾಗಿ ಕೂರಿಸ್ತಾರೆ ಈ ಜಾಗನ. ಈ ಆದೇಶ ಆಗುವಂಥದ್ದು 23/7/2025 ಏನು ಈ ಒಂದು ಆದೇಶ ಆಗುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರರ ಆದೇಶ ಅಂತ ಹೇಳ್ಬಿಟ್ಟು ಐತೆ ಮುಟೇಶನ್. ಹೆಂಗೆ ಪಾಣಿ ಚೇಂಜ್ ಆಗ್ತೈತೆ ಇವಾಗ ಅಲ್ಲಿ 6 ಎಕರೆ ಜಾಗದಲ್ಲೇನೋ ಇವರೇ ಪೊಸಿಷನಲ್ಲಿದ್ದಾರೆ, ಡಾಕ್ಯುಮೆಂಟು ಇವರ ಹೆಸರಲ್ಲೇ ಕುತ್ಕೊಂಡೈತೆ, ಅಷ್ಟೂ ಕನ್ವರ್ಷನ್ ಕೂಡ ಆಗೈತೆ. 3 ಎಕರೆ 8 ಗುಂಟೆ ಕನ್ವರ್ಷನ್ ಆಗೈತೆ. ಇನ್ನು ಉಳಿದಿದ್ದು ಖರಾಬ್ 3 ಎಕರೆ 20 ಗುಂಟೆ ಏನಾಗೈತೆ, ತಹಸೀಲ್ದಾರ್ ಅವರ ಆದೇಶದ ಪ್ರಕಾರ ಅಮೃತ ಅನ್ನೋರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಈ ಕೋರ್ಟ್ ಆದೇಶದ ಕಾಪಿ ನಾವು ಹುಡುಕ್ತಾ ಇದ್ದೀವಿ, ಎಲ್ಲ ಸೈಬರ್ ಸೆಂಟ್ರಲ್ಲಿ ಹುಡುಕ್ಸಿದ್ದೀನಿ. ಕೋರ್ಟ್ ಆರ್ಡರ್ ಕಾಪಿ ಯಾವುದೇ ಕಾರಣಕ್ಕೂ ರೆವೆನ್ಯೂ ದಾಖಲೆಗಳಲ್ಲಿ ಅಪ್ಲೋಡ್ ಮಾಡಿಲ್ಲ. 2025ರಲ್ಲಿ ತಹಸೀಲ್ದಾರ್ ಅವರು ಆದೇಶ ಮಾಡ್ತಾರೆ ಈ ಜಾಗನ ಪುಟ್ ಖರಾಬ್ನ ರಿಮೂವ್ ಮಾಡಿ ಅಮೃತ ಅವರ ಹೆಸರು ಖಾತೆ ಮಾಡಿಸ್ತಾರೆ. ಆದರೆ ಆ ಆದೇಶನ ಇದರಲ್ಲಿ ಎಂಟ್ರಿ ಮಾಡಿಸಿಲ್ಲ. ಅಂದರೆ ನಾನು 2001ರಲ್ಲಿ ಪುಟ್ ಖರಾಬ್ ಜಾಗ 3 ಎಕರೆ 20 ಗುಂಟೆ, ಇವಾಗ ಪುಟ್ ಖರಾಬೇ ಇಲ್ದಿರ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಬಿಟ್ಟು ಮಾಡಿ ಕನ್ವರ್ಷನ್ ಮಾಡ್ತಾರೆ. ಅಂದರೆ DC ಕನ್ವರ್ಷನ್ ಮಾಡಿರೋಂಥದ್ದು ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಸೇರಿ ಕಾಂಪೌಂಡ್ ಹಾಕ್ಕೊತಾರೆ. ಅಂದರೆ ಈ ಒಂದು ಅಕ್ರಮಗಳನ್ನ ನಾನು ಪ್ರಶ್ನೆ ಮಾಡಿದ್ರೆ ತಹಸೀಲ್ದಾರ್ ಅವರು ಮಾಡೋಂಗೇ ಇಲ್ಲ. ನೋಡಿ 2 ಕಿಲೋಮೀಟ್ರು 2.7 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಐತಿದು. ಇವಾಗ ತುಂಬ ಬುದ್ಧಿವಂತರಿದ್ದಾರೆ ಅಣ್ಣ ನಮ್ಮ ಬಾಗೇಪಲ್ಲಿ ಜನತೆ. ಕ್ವಶನ್ ಮಾಡೋದಲ್ಲ, ಆನ್ಲೈನಲ್ಲಿ ಇಮಿಡಿಯೇಟಾಗಿ ಈಗಲೇ ಚೆಕ್ ಮಾಡಲಿ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಈಗಲೇ ಚೆಕ್ ಮಾಡಲಿ. ಏನು ಸರ್ವೆ ನಂಬರ್ 82 ಕನ್ವರ್ಷನ್ ಆಗುತ್ತೆ ಲ್ಯಾಂಡು. ಇಲ್ಲಿ 3 ಎಕರೆ 20 ಗುಂಟೆ ಪುಟ್ ಖರಾಬ್ ಲ್ಯಾಂಡ್ ಏನಾಯಿತು? ಅದು ನಾನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ ಸುಬ್ಬಾರೆಡ್ಡಿಗೆ ನೀವು ಶಾಮೀಲಾಗಿದ್ದೀರಾ, ಸುಬ್ಬಾರೆಡ್ಡಿಗೆ ಈ ಥರ ಒಂದಷ್ಟು ಜಮೀನುಗಳನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು ರೋಡ್ ಸೈಡ್ಗೆ ಇರೋದದು, ಕೊಂಡಾರೆಡ್ಡಿಪಲ್ಲಿ ರೋಡ್ ಸೈಡ್ಗೆ ಬರೋಂಥದ್ದು ಇದು, ಇಂಥ ಜಾಗಗಳನ್ನ ಅಕ್ರಮವಾಗಿ ಕೊಡಿಸಿದ್ದೀರಾ, ಇದೆಲ್ಲ ಅನ್ಯಾಯ, ಇದು ತಪ್ಪು ಅಂತ ಹೇಳ್ಬಿಟ್ಟು ನಾನು ಮಾತಾಡಿದ್ರೆ DC ಅವರು ನನ್ನನ್ನು 1 ತಿಂಗಳು ಬ್ಯಾನ್ ಮಾಡೋಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಇವಾಗ ನಿಮಗೆ ನಮ್ಮ ಭಾಗ್ಯನಗರ ಜನತೆಗೆ, ಕರ್ನಾಟಕ ರಾಜ್ಯ ಜನತೆಗೆ ಅರ್ಥ ಆಗ್ತೈತಲ್ಲ ಏನಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನನ್ನು ಬ್ಯಾನ್ ಮಾಡಿದ್ದಾರೆ ಅಂತ. ನಾವು ಹೋರಾಟ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಲ್ಲ, ಇವುಗಳನ್ನೆಲ್ಲ ನಾನು ಹಂತವಾಗಿ ತೋರಿಸ್ತೀನಿ ಅಂತ. ಅಣ್ಣ ಪ್ರತಿಯೊಂದು ದಾಖಲೆ ನಿಮ್ಗೆ ಕೊಟ್ಟಿದ್ದೀನಿ ಅಣ್ಣ, ಪ್ರತಿಯೊಂದು ದಾಖಲೆನೂ ಕೊಟ್ಟಿದ್ದೀನಿ ನಿಮಗೆ. ಸರ್ಕಾರಿ ಜಮೀನು 3 ಎಕರೆ 20 ಗುಂಟೆ ಪುಟ್ ಖರಾಬ್ ಲ್ಯಾಂಡು ಇವಾಗ ಕಾಣಿಸ್ತಾ ಇಲ್ಲ. ಅಷ್ಟು ಜಮೀನಲ್ಲಿ ಇವರೇ ಇದ್ದಾರೆ ಪೊಸಿಷನಲ್ಲಿ. 3 ಎಕರೆ 20 ಗುಂಟೆ ಜಮೀನಲ್ಲಿ ಪೊಸಿಷನಲ್ಲಿ ಇವರೇ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು 2 ಕಿಲೋಮೀಟ್ರು 2.7 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಐತೆ. ನಮಗೆ ನೀವು ಸ್ಥಿತಿವಂತರು, ದುಡ್ಡಿರೋಂಥವ್ರು, ಕಾಸಿರೋಂಥವ್ರು, ನಿಮ್ಮ ಹೆಸ್ರಿಗೆ ಈ ಜಾಗ ಕೂರಿಸೋವಂಥ ಅವಶ್ಯಕತೆ ತಹಸೀಲ್ದಾರ್ ಅವ್ರು ಏನಕ್ಕೆ ಮಾಡಬೇಕು? ಬಾಗೇಪಲ್ಲಿ ತಹಸೀಲ್ದಾರ್ ಅವರು ಏನಕ್ಕೆ ಮಾಡಬೇಕು? ನಾನು ಕೇಳಿದ್ರೆ ಸಂದೇಶ ಶಾಂತಿ ಕದಡ್ತಾನೆ. ಎಲ್ಲಿ ಕದಡಿದ್ದೀವಿ? ಏನು ಮಾಡಿದ್ದೀವಿ? ಶಾಂತಿ ಭಂಗ ಮಾಡೋ ಕೆಲಸ ನಾವೇನು ಮಾಡಿದ್ದೀವಿ ಅಲ್ವಾ? ಈ ಥರನಾ ಪಾರ್ಟಿ ಅಪ್ಪ ಎಲ್ಲ ಕೊಟ್ಬಿಡ್ರಪ್ಪ, ಎಲ್ಲ ಪ್ರೆಸ್ ಅವ್ರಿಗೆ ಒಂದೊಂದು ಸೆಟ್ಟಿದ್ದು ಇವಾಗ ಕೊಟ್ಬಿಡ್ರಿ. ಈಗ ಸರ್ವೆ ನಂಬರ್ 82 ಕೊಂಡಾರೆಡ್ಡಿಪಲ್ಲಿ. ನೀವು ಮಾಧ್ಯಮ ಮಿತ್ರರು ಇಲ್ಲೇ ಇದ್ರೆ ಚೆಕ್ ಮಾಡ್ರಪ್ಪ. 2001 ಪಾಣಿನೂ ಚೆಕ್ ಮಾಡಿರಿ, 2026 ಪಾಣಿನೂ ಚೆಕ್ ಮಾಡಿರಿ. ಅಲ್ರಿ ಈಗ ತಹಸೀಲ್ದಾರ್ ಆದೇಶ ಮಾಡ್ತಾರೆ, ನೋಡೋಣ ಎಲ್ಲೈತೆ.
ತಹಸೀಲ್ದಾರ್ ಆದೇಶ ನೋಡಪ್ಪ, ತಹಸೀಲ್ದಾರ್ ಆದೇಶ ಮಾಡ್ತಾರೆ. ಏನು ನೀನು ಸರ್ಕಾರಿ ಜಮೀನ್ಗ, ಸರ್ಕಾರಿ ಪುಟ್ ಖರಾಬ್ ಲ್ಯಾಂಡ್ಗ, ಯಾರೋ ಕಣ್ಣಿಲ್ಲ, ಬಾಯಿಲ್ಲ, ಕಿವಿ ಇಲ್ಲ, ಅಥವಾ ದಲಿತ ಸಮುದಾಯ, ಅಥವಾ ಆರ್ಮಿನಲ್ಲಿ ಕೆಲಸ ಮಾಡಿ ಬಂದಿರೋಂಥ ಅಧಿಕಾರಿಗಳಿಗೆ, ಅಥವಾ ಹೋರಾಟ ಮಾಡಿ ಸಾವನ್ನಪ್ಪಿರೋಂಥವ್ರ ಕುಟುಂಬಸ್ಥರಿಗೆ, ಇಂಥವ್ರಿಗೆ ಮಾಡೋದಲ್ಲ. ಅದು 2 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಮಾಡೋಂಗೇ ಇಲ್ಲ. 7 ಕಿಲೋಮೀಟ್ರ್ ಒಳಗೆ ಇದ್ದರೆ ಆ ಜಮೀನು ಮಾಡೋಂಗೇ ಇಲ್ಲ. 2.7 ಕಿಲೋಮೀಟ್ರ್ ಅಲ್ಲ, 7 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಆ ಜಮೀನನ್ನು ಮಾಡೋಂಗೇ ಇಲ್ಲ. ರೆವೆನ್ಯೂ ಆ್ಯಕ್ಟ್ ಅದು. ತಹಸೀಲ್ದಾರವ್ರು ಯಾಕೆ ಆದೇಶ ಮಾಡ್ತಾರೆ ಈ ಜಮೀನು ಕೈಗೆ ಗಾಯ ಆದರೆ ಕನ್ನಡಿ ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಿಂಗೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಪ್ಪ. ಆದರೆ ಇಲ್ಲಿ ತನಕ ಏನು ನಾವು ಇದು ಮಾಡಿದ್ದೀವಿ ರೆವೆನ್ಯೂ ಡಾಕ್ಯುಮೆಂಟ್ಗಳು, ಇಲ್ಲಿ ತನಕ ಯಾವುದೇ ಕೋರ್ಟಲ್ಲಿ ಅಪ್ಲೋಡ್ ಆಗಿಲ್ಲ. ಇವರು ಆದೇಶಗಳು 2 ಆದೇಶ ತೋರಿಸ್ತಾರೆ, 2 ತಹಸೀಲ್ದಾರ್ ಆದೇಶ ತೋರಿಸ್ತಾರೆ. 2 ಆದೇಶಗಳು ಆನ್ಲೈನಲ್ಲಿ ಅಪ್ಲೋಡ್ ಆಗಿಲ್ಲ. ಅದ್ರ ಹಿಂದೆ ಇರೋಂಥ ರೀಸನ್ ಏನು? ಆಮೇಲೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋಂಥ ಜಮೀನು, 3 ಎಕರೆ 20 ಗುಂಟೆ ಅಂದರೆ ಏನು ತಮಾಷೆನಾ? ಇಷ್ಟು ಎಕರೆ ಜಾಗ ಯಾರ ಕೈವಾಡದಿಂದ ಇವ್ರ ಕುಟುಂಬಕ್ಕೆ ಬರ್ತೈತಿ? ಇದು ನಾನು ಭಾಗ್ಯನಗರ ಬಾಗೇಪಲ್ಲಿ ಜನತೆ ಅವರ ಒಂದು ಅವಗಾಹನೆಗೆ ಬಿಡ್ತೀವಿ. ಅಣ್ಣ, ಯಾರು ತಪ್ಪು ಯಾರು ಸುಳ್ಳು ಅಂತೇಳ್ಬಿಟ್ಟು ನೀವು ಪರಿಶೀಲನೆ ಮಾಡೋಣ. ನಮ್ಮ ವಿರುದ್ಧ 1000 ಮಾಡಲಿ ಅಣ್ಣ, ನಾವು ಹೇಳ್ತಾ ಇದ್ದೀವಲ್ವ, ನಮ್ಮ ವಿರುದ್ಧ 1000 ಮಾಡಲಿ. ಫಸ್ಟ್ ದಿನಾನು ಅದೇ ಹೇಳಿದೆ, 100 ಕೇಸ್ ಹಾಕಲಿ ನನ್ನ ಮೇಲೆ. ಆದರೆ ಈ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಇವಾಗ ರಾಜೀನಾಮೆ ಯಾವಾಗ? ಮಾಧ್ಯಮ ಮಿತ್ರರ ಮುಂದೆ ನಿಮಗೆ ಎತ್ತಿ ಬಿಸಾಕ್ತೀನಿ ಅಂತ ಹೇಳಿರೋದು ನನ್ನ ಕಲ್ಲಪ್ಪ. 1 ಗುಂಟೆ ತೋರಿಸ್ಬಿಟ್ರೆ ನಿಮ್ಗೆ ಎತ್ತಿ ಬಿಸಾಕ್ತೀನಿ ಅಂತ ಹೇಳಿರೋದು ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಎಬ್ಬಡು ರಾಜೀನಾಮೆ ಎಬ್ಬಡಿಸ್ತಾವೋ ఇప్పుడు కావాలా ఒకే ఒక గుంట చూపించడు చాలు నేను రాజీనామా ఇస్తాను. ఇప్పుడు మాకు రాజీనామా కావాలా, నేను డాక్యుమెంట్ ప్రకారం అంతా చూపించినాను. నాకు 3 ಎಕರೆಯಲ್ಲಿ 20 ಗುಂಟಲು ಇದನ್ನು ನಾವು ಎ ಸಿ ಅವ್ರ ಹತ್ರ ಹಾಕ್ಕೊಂಡು ಎ ಸಿ ಅವ್ರ ಆದೇಶದ ಪ್ರಕಾರ ಈ ಜಾಗನ ವಜಾ ಮಾಡಿಸಿ ಇಮಿಡಿಯೇಟಾಗಿ ಪುಟ್ ಖರಾಬ್ ನಾವು ಕೂರಿಸ್ತೀವಿ, ನಾವು ಬಿಡೋರಲ್ಲ. ಆದರೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ 3 ಎಕರೆ 20 ಗುಂಟೆ ಜಾಗನ ಶಾಸಕರ ಕುಟುಂಬಸ್ಥರು ಅವ್ರ ಹೆಸರಿಗೆ ಆಗಿರೋಂಥದ್ದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾಕೆ ಇಲ್ಲಿ ತನಕ ಒಬ್ಬರು ಪ್ರಶ್ನೆ ಮಾಡಿಲ್ಲ? ಕೊಂಡಾರೆಡ್ಡಿಪಲ್ಲಿ ಗ್ರಾಮದ ಜಮೀನು ಇದು ನನ್ನ ಪ್ರಶ್ನೆ. ನಾವು ಫೈನಲಾಗಿ ಕೇಳ್ತಾ ಇರೋಂಥದ್ದು ಇದಕ್ಕೂನಪ್ಪ ದಾಖಲೆ ನೋಡಿ NA ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಐತೆ ಪ್ರೆಸೆಂಟ್ RTC ಅಮೃತ ಡಾಟರ್ ಆಫ್ SN ಸುಬ್ಬಾರೆಡ್ಡಿ ಅಂತ ಹೇಳ್ಬಿಟ್ಟು ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನು 3 ಎಕರೆ 8 ಗುಂಟೆ ಕನ್ವರ್ಷನ್ ಆಗೋಯ್ತೋ ಆ ಜಾಗಕ್ಕೆ ನಮ್ಗೆ ಸಂಬಂಧ ಇಲ್ಲ. ಉಳಿದಂಥ 3 ಎಕರೆ 20 ಗುಂಟೆ ಜಾಗ ಎಲ್ಲೋಯ್ತು? ಸರ್ಕಾರಿ ಜಾಗ ಅಲ್ಲ, ನೀವೇನು ಕಂಪೌಂಡ್ ಹಾಕಿದ್ರಿ? ಸರ್ಕಾರಿ ಪುಟ್ ಖರಾಬಲ್ಲ, ನೀವೇನು ಕಂಪೌಂಡ್ ಹಾಕಿದ್ರಿ? ತಹಸೀಲ್ದಾರ್ ಏನಕ್ಕೆ ಆದೇಶ ಮಾಡ್ತಾರೆ ಈ ಜಾಗಕ್ಕೆ? ಇದು ನಮ್ಮ ಒಂದು ದಾಖಲೆ ತೋರಿಸ್ಬೇಕು ಅಂದ್ರಲ್ಲ, ದಾಖಲೆ ತೋರಿಸಿ ಮಾತಾಡ್ತಾ ಇರೋಂಥದ್ದು ಈ ವಿಚಾರ. ಅಂದರೆ ಬಾಗೇಪಲ್ಲಿದೆ, ಇದು ಬಾಗೇಪಲ್ಲಿ ತಾಲೂಕಿದೆ, ಕಸಬಾ ಹೋಬಳಿದೆ, ಕೊಂಡಾರೆಡ್ಡಿಪಲ್ಲಿ ಗ್ರಾಮದ್ದೆ. ಇಷ್ಟು ವಿಚಾರ. ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ಮಾನ್ಯ ಶ್ರೀ ಶಾಸಕರನ್ನ ಸಂಪರ್ಕ ಮಾಡಿ ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತೇಳ್ಬಿಟ್ಟು ಕೇಳಿ. ಥ್ಯಾಂಕ್ ಯು.